ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೂ ಅವಳು ಬರ್ತಿದ್ದಾಗೆ ನಾನೇ ಒಂದು ಕ್ಷಣ ಗಾಬರಿ ಆಗ್ಬಿಟ್ಟೆ. ಯಾಕಣ್ಣ? ಅವಳು ಇಂದ್ರನ ಬಿಟ್ಕೊಡಲ್ಲ, ಅವನ ತಲೆ ಕೆಡಿಸಿ ಕರ್ಕೊಂಡು ಹೋಗ್ಬಿಡ್ತಾಳೆ ಅಂತ. ಆದರೆ ಅವಳು ಬಂದಿದ್ದು ನನ್ನ ಮಗನಿಗೋಸ್ಕರ ಅಲ್ಲ, ಅವ್ರ ಅಣ್ಣ ಕೊಟ್ಟರು ಹಣ ಆಸ್ತಿ ಕೇಳೋಕೆ ಅಂತ. ಅಂದರೆ ಇದರ ಅರ್ಥ ಏನು, ಅವಳಿಗೆ ಎಲ್ಲದಕ್ಕಿಂತ ಹಣ ಆಸ್ತಿನೇ ಮುಖ್ಯ ಅಂತ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನಣ್ಣ? ಮೊದಲೇ ಅವಳು ಅವ್ರ ಅಣ್ಣನ ಮುದ್ದಿನ ತಂಗಿ, ಅವ್ರ ಅಣ್ಣನಿಗೋಸ್ಕರ ನಮ್ಮ ವಂಶದ ಕುಡಿನ ಅವಳು ಹೊಟ್ಟೆಲೆ ಕೊಂದ್ಬಿಟ್ಲು. ಈಗ್ಲೂ ಅವ್ರ ಅಣ್ಣಂಗೋಸ್ಕರನೇ ಹಣ ಆಸ್ತಿ ಕೇಳಕ್ ಬಂದವಳೆ. ಅವಳ ಅಣ್ಣಂಗೆ ಕೊಡೋ ಮರ್ವಾದೆನಲ್ಲಿ ಓಸಿನಾದ್ರೂ ಅವಳ ಗಂಡಂಗೆ ಕೊಟ್ಟಿದ್ದಿದ್ರೆ ಅವಳಿವತ್ತು ಈ ಮನೇಲೇ ಇರ್ತಾ ಇದ್ಲು. ಹೋಗ್ಲಿ ಬಿಡು, ಅವಳನ್ನ ಕಟ್ಕೊಂಡು ನಮ್ಗೇನಾಗಬೇಕು? ಆದರೂ ತುಂಬ ಬೇಜಾರಾಯ್ತು ಮಗನೇ. ಅಲ್ಲ, ನೀನು ನಡ್ಕೊಂಡಿದ್ದು ಸ್ವಲ್ಪನೂ ಸರಿ ಇರಲಿಲ್ಲ ನೋಡು. ಅಪ್ಪ, ನಾನು ಏನಪ್ಪ ತಪ್ಪು ಮಾಡಿದೆ? ಅಲ್ಲ, ಅವಳಷ್ಟೆಲ್ಲ ಮಾತಾಡಿದ್ರು ನೀನು ಆ ಕೀರ್ತಿಗೆ ಉಂಗುರ ಹಾಕ್ಲಿಲ್ಲ ನೋಡು, ಅದು ನನಗೆ ತುಂಬ ಬೇಜಾರಾಯ್ತು. ಹೌದು ಅಳಿಮಯ್ಯ, ನೀನು ಅವಳಿಗೆ ಉಂಗುರ ತೊಡಸ್ಬೇಕಾಗಿತ್ತು. ಆಗ ಆ ಮನೆಯವ್ರಿಗೆ ನಾವು ಸರಿಯಾಗಿ ಉತ್ತರ ಕೊಟ್ಟಾಗಿರೋದು. ಆ ಮನೆಯವ್ರಿಗೆ ಮಾತ್ರ ಅಲ್ಲ ಅಣ್ಣ, ಈ ಮನೇಲಿರೋ ಆ ಮನೆಯವ್ರಿಗೂ ಉತ್ತರ ಕೊಟ್ಟಂಗ ಆಗ್ತಿತ್ತು. ಬರೀ ಉತ್ತರ ಅಲ್ಲ, ಸರಿಯಾಗಿ ಪಾಠ ಕಲಿಸ್ದಂಗ ಆಗ್ತಿತ್ತು. ಅದ್ಯಾಕೆ ಕೊಂಕಣ ಸುತ್ಕೊಂಡ್ ಮೈಲಾರಕ್ ಬರ್ತೀಯಾ? ಆ ಮನೆ ಈ ಮನೆ ಅಂತ್ಯಾ? ನೇರವಾಗಿ ನನ್ನನ್ನೇ ಅಂತ ಹೇಳು. ಪಾಠ ಕಲಿಸ್ತಾಳಂತೆ ಪಾಠ. ಇದುವರೆಗೂ ಇವರಿಬ್ರು ಕಲ್ಸಿರೋ ಪಾಠ ಸಾಲ್ದ ನನಗ್ ಬೇರೆ ಕಲಿಸ್ತೀಯಾ? ಖಂಡಿತ ಕಲಿಸ್ಬೇಕಣ.